ಹೋರಾಟಗಾರರು ಪ್ರಗತಿಪರ ಚಿಂತಕರು ಸರ್ಕಾರಕ್ಕೆ ಏನ್ ಹೇಳ್ತೀರಣ್ಣ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ರಾಜ್ಯದಲ್ಲಿ 3.25 ವರ್ಷ ಆಯ್ತು. ಸಿದ್ದರಾಮಯ್ಯ ನಂತರ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಮುಖ್ಯಮಂತ್ರಿಗಳಾಗಿರೋ ಕಾರಣಕ್ಕಾಗಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ 1,50,50,00,000 ಜನ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರು ಕೂಡ ಪಾಲಿದೆ. 140 ಸೀಟ್ ಬರಬೇಕಾದ್ರೆ 1.5 ಕೋಟಿ ಜನಸಮುದಾಯಗಳು ಏನು ನಾವು ಪ್ರಾಮಾಣಿಕ ಮತ್ತೆ ಬದ್ಧತೆಯಿಂದ ಓಟ್ ಹಾಕಿದ್ವಿ, ಓಟ್ ಹಾಕಿ ಗೆಲ್ಸಿದ್ವಿ. 140 ಸೀಟ್ ಬಂದ್ವು. ಆದ್ರೆ ಯಾರು ಓಟ್ ಹಾಕಿದ್ರು ಅವ್ರಿಗೆ ರಕ್ಷಣೆ ಇಲ್ಲ. ಇವತ್ತು ಅವ್ರಿಗೆ ಸಾಮಾಜಿಕ ಬಹಿಷ್ಕಾರ ಆಗ್ತಾ ಇದ್ದೀರಿ, ಅವ್ರ ಹೆಣ್ಮಕ್ಳ ಜನ ಅತ್ಯಾಚಾರ ಮಾಡ್ತಾ ಇದ್ದೀರಿ, ಅವ್ರನ್ನ ಶೋಷಣೆ ಮಾಡ್ತಾ ಇದ್ದೀರಿ. ಅವರ ಏನು ಪೀಡಿಸಲು ಏನು ಜಮೀನು ಕೊಟ್ಟಿದ್ರು ಅದರಲ್ಲಿ ನೀರು ಕುಡಿತಾ ಇದ್ದೀರಿ. ನಮಗೆ ಪೊಲೀಸ್ ರಕ್ಷಣೆ ಇಲ್ಲ. ನಮಗೆ ಪರಿಷತ್ ಜಾತಿ ಪರಿಷತ್ ದೌರ್ಜನ್ಯ ಪಡೀತಾ ಇದ್ರು ಕೂಡ ನಮಗೆ ರಕ್ಷಣೆ ನಿರಾಕರಿಸ್ತಾ ಇದ್ದಾರೆ ಇವತ್ತು ಪೊಲೀಸರು. ಅಂತ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ದಾವಣಗೆರೆ ಬರಲಿಗೆರೆ ಅಂತ ಹೇಳಿ ಒಂದು ಹಳ್ಳಿ ಒಳಗಡೆ ಒಂದು ದೇವಸ್ಥಾನ, ಬೀರಲಿಂಗೇಶ್ವರ ದೇವಸ್ಥಾನ, ಅದಕ್ಕೆ ಹೋಗಿ ದಲಿತ ಗಂಟೆ ಹೊಡೆಯೋದು ಮಹಾಪರಾಧ ಅಂತ ಹೇಳಿ ಅವ್ರನ್ನ ಕಂಬಕಟ್ಟೆ ಕೊಟ್ಟು ಇವತ್ತು ಸಾಮಾಜಿಕ ಬಹಿಷ್ಕಾರ ಆಗ್ತೀರಿ, ತೋರಿಸ್ತೀರಿ, ದೌರ್ಜನ್ಯ ಮಾಡ್ತೀರಿ, ಪ್ರೋಗ್ರಾಮ್ ನಡೀತೀರಿ. 140 ಜನ ಸೇರಿಗೆ ಒಟ್ಟುಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರಿ. ಮೈಸೂರು ಜಿಲ್ಲೆ ಒಳಗಡೆ ನಾವು ತಮಟೆ ಬಾರಿಸೋಣ ಅಂತ ಹೇಳಿದ್ರೆ ಇನ್ಮೇಲೆ ತಮಟೆ ಬಾರಿಸೋಣ ಅಂತ ಹೇಳಿದಂತ ಕಾರಣಕ್ಕಾಗಿ ಇವತ್ತು ಅವ್ರನ್ನ ಸಾಮಾಜಿಕ ಬಹಿಷ್ಕಾರ ಮಾಡ್ತಾ ಇದ್ದೀರಿ. ಇದಂತ ವಿಪರ್ಯಾಸ. ಇವತ್ತು 2500 ವರ್ಷಗಳಿಂದ ಕೂಡ ನಾವು ಇಂಥ ಪರಿಸ್ಥಿತಿ ಒಳಗಡಿದ್ದೀವಿ. ನಾವು ಪರಿಷ್ಠ ಜಾತಿ ಪರಿಸರ ವರ್ಗಗಳಿಗೆ, ಅಸ್ಪೃಶ್ಯ ವರ್ಗಗಳಿಗೆ, ಶೋಷಿತ ವರ್ಗಗಳಿಗೆ, ಸಮುದಾಯಗಳಿಗೆ, ಮಹಿಳೆಯರಿಗೆ ಇವತ್ತು ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ನಾವು ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿ ಅನಿಷ್ಟ ಪದ್ಧತಿಗಳನ್ನ ಕೋಣವಾಗಿಯೋ ಕಾರ್ಯಾನ್ವಯಕಾರಿಗಳು ನಿರ್ಬಂಧ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮದೇ ರಾಜ್ಯ ಸರ್ಕಾರ ಇದ್ರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾ ಎಲೆಕ್ಷನ್ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ ಬರ್ತದೆ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ. ನಿಮ್ಮ ವಿದ್ಯಾಲಯಗಳ ಎಲ್ಲ ಗಮನಿಸಿ ನಿಮ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳ್ತಾ ಇವತ್ತು ಪರಿಷತ್ ಜಾತಿ ಪರಿಸರಗಳ ಮೇಲೆ ದೌರ್ಜನ್ಯ ತಡೆ ಕಾಯ್ದೆ ಅಂತ ನೀವು ಯಾರು ಆರೋಪಿಗಳಿರ್ತಾರೆ ಅವರೆಲ್ಲ ಕೂಡಲೇ ಕಠಿಣ ಕ್ರಮ ತಗೋಬೇಕು. ಅವ್ರನ್ನ ಗಡಿಪಾರು ಮಾಡಬೇಕು ಅನ್ನೋಂಥದ್ದು ಒತ್ತಾಯ ಮಾಡಬೇಕು ಅಂತೇಳಿ ನಾವು ಇವತ್ತು ಹೋರಾಟ ರೂಪಿಸಿದ್ದೀವಿ. ಹೋರಾಟ ರೂಪಿಸಿ ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಮನವಿ ಸಲ್ಲಿಸಲಿದ್ದೇವೆ. ನಾವು ಕಾದು ಮಾಡ್ತೀವಿ. ನಮಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಬೃಹತ್ ಮಟ್ಟದ ಎಲ್ಲ ಸಮುದಾಯಗಳು ಸೇರಿ, ಎಲ್ಲ ಸಂಘಟನೆಗಳು ಸೇರಿ, ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಬೃಹತ್ ಮಟ್ಟದಲ್ಲಿ ಹೋರಾಟ ರೂಪಿಸಬೇಕಾಗ್ತದೆ. ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುನಿಯಾಗಿನಪ್ಪ ರಾಜ್ಯಾಧ್ಯಕ್ಷರು ಪ್ರಜಾಮತ ಚಳವಳಿ ಸಾಧ್ಯ. ಜೈ 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 ಜೈ